ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಎಲ್ಲ ರಾಯರ ಮಠಗಳಲ್ಲಿ ಇವಾಗ 10ನೇ ತಾರೀಕು ಬಂದು ಅಕ್ಷಯ ತೃತೀಯ ಇರೋದ್ರಿಂದ ಗಂಧಲೇಪನನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗೆ ಮಂತ್ರಾಲಯದಲ್ಲೂ ಕೂಡ ಗಂಧಲೇಪನ ಅನುಷ್ಠಾನ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ನೀವೇನಾದರೂ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ, ಗುರುದೋಷಗಳು ಹೋಗಬೇಕು ಅಂತಂದರೆ, ಶೀಘ್ರವಾಗಿ ಮದುವೆ ಆಗಬೇಕು ಅಂತಂದರೆ, ಅಥವಾ ಸಂತಾನ ಪ್ರಾಪ್ತಿ ಆಗಬೇಕು ಅಂತಂದರೆ, ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತಂದರೆ, ಅಥವಾ ಜನ್ಮ ಕುಂಡಲಿಯಲ್ಲಿ ರಾಹು ದೋಷಗಳು, ಅಂಗಾರಕ ದೋಷಗಳು, ಶನಿ ಕಾಟಗಳೆಲ್ಲ ಏನಾದ್ರೂ ಹೋಗಬೇಕು ಅಂತ ಅನಿಸಿದ್ರೆ, ನಿಮ್ಮ ಸುತ್ತಮುತ್ತಲಿರುವಂಥ ರಾಯರ ಮಠಗಳಲ್ಲಿ ನೀವು ಅಡ್ವಾನ್ಸ್ ಆಗಿ ಗಂಧಲೇಪನ ಅನುಷ್ಠಾನಕ್ಕೆ ದುಡ್ಡನ್ನು ನೀವು ಪೇ ಮಾಡ್ಬೋದು. ಅಂದರೆ ಇಲ್ಲಿ ಬಲವಂತ ಇಲ್ಲ. ನಿಮಗೆ ಈ ದೋಷಗಳೆಲ್ಲ ಕಳ್ಕೊಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ನೀವು ರಾಯರ ಮಠಗಳಿಗೆ ಹೋಗಿ ಹಿಂದೆ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಖಂಡಿತವಾಗ್ಲೂ ಮಾಡಿಸಿ. ಯಾಕಂದರೆ ನಮ್ಮಲ್ಲಿ ಮುಖ್ಯವಾಗಿ ದೋಷಗಳು ಅಂತ ಬಂದಾಗ ಶನಿ ದೋಷಗಳು ಜಾಸ್ತಿ ಇರುತ್ತೆ, ಗುರು ದೋಷಗಳು ಜಾಸ್ತಿ ಇರುತ್ತೆ. ಅಂಥ ದೋಷಗಳಿದ್ದಾಗ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ನೆರವೇರ್ತಾ ಇರೋದಿಲ್ಲ. ಆಮೇಲೆ ಯಾವಾಗ್ಲೂ ಮನೆಯಲ್ಲಿ ಜಗಳ, ಮನಸ್ತಾಪ, ಕಿತ್ತಾಟ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಮಕ್ಕಳು ಒಂದು ಯಶಸ್ಸು ಮತ್ತು ಕೀರ್ತಿ ಸಂಪಾದನೆ ಎಲ್ಲ ಮಾಡಬೇಕು ಅಂತ ಅಂದರೆ ನಾವು ಖಂಡಿತವಾಗ್ಲೂ ಗುರುಗಳ ಆಶೀರ್ವಾದವನ್ನು ಪಡಿಲೇಬೇಕು. ಯಾವುದೇ ಒಂದು ಕೆಲಸನ ನಾವು ಮಾಡೋದಕ್ಕಿಂತ ಮುಂಚೆ ಯಾವುದೇ ಒಂದು ಆಶೀರ್ವಾದನ ಪಡಿಬೇಕು ಅಂದರೆ ನಾವು ಮೊದಲಿಗೆ ಗುರುಗಳ ಆಶೀರ್ವಾದನ ಪಡಿಬೇಕಾಗುತ್ತೆ. ಅದಕ್ಕೋಸ್ಕರ ಗುರುಗಳ ಸೇವೆ ಮಾಡಬೇಕಾಗುತ್ತೆ. ಗುರುಗಳು ಸೇವೆ ಮಾಡೋದಕ್ಕೆ ನಮಗೆ ಇದೊಂದು ಒಳ್ಳೆಯ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ನೀವು ಗುರುರಾಯರ ಮಠಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ನಿಮಗೆ ವಿಶೇಷವಾಗಿ ಗಂಧಲೇಪನ ಮಾಡ್ತಾ ಇರ್ತಾರೆ. ಆ ಗಂಧಲೇಪನನ ನೀವು ಮಾಡಿಸೋದ್ರಿಂದ ನಿಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಬೇಗ ಅನುಗ್ರಹಿಸ್ತಾರೆ. ಯಾಕಂದರೆ ಆ ಬೃಂದಾವನ ಇದೆಯಲ್ಲ, ಅದರಲ್ಲೂ ಮಂತ್ರಾಲಯದಲ್ಲಿರುವಂಥ ಬೃಂದಾವನದಕ್ಕೆ ಈಗ 10ನೇ ತಾರೀಕು ಅಂದರೆ ಅಕ್ಷಯ ತೃತೀಯ ದಿನ ಬೃಂದಾವನಕ್ಕೆ ಗಂಧಲೇಪನ ಮಾಡ್ತಾರೆ. ನೀವು ಮಂತ್ರಾಲಯದಲ್ಲಿ ನೀವು ಮಾಡಿಸ್ತೀನಿ ಅನ್ನೋರು ಮಂತ್ರಾಲಯದ ಟ್ರಸ್ಟಿಗೆ ನೀವು ಫೋನ್ ಮಾಡಿ ವಿಚಾರಿಸಿದಾಗ, ಬೇಕಾದರೆ ಅದು ನಂಬರ್ ಬೇಕು ಅಂದರೆ ಕೇಳಿ, ನನಗೆ ಮಂತ್ರಾಲಯದ ನಂಬರ್ ಕೂಡ ಹಾಕ್ತೀನಿ. ನೀವು ಅಲ್ಲಿ ಹೋಗಿ ಫೋನ್ ಮಾಡಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ನೀವು ರಿಜಿಸ್ಟ್ರ್ ಮಾಡಿಸ್ಬೋದು ಮಂತ್ರಾಲಯದಲ್ಲಿ. ಇಲ್ಲ ನಮಗೆ ಮಂತ್ರಾಲಯದಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತಂದರೆ ನಿಮ್ಮ ಇಲ್ಲಿ ಸುತ್ತಮುತ್ತ ಇರೋವಂಥ ಜಯನಗರ ಮಠ ಇರ್ಬೋದು, ತುಳಸಿ ಮಠ ಇರ್ಬೋದು, ಮತ್ತು ಬಸವನಗುಡಿಯಲ್ಲಿರುವಂಥ ಮಠಗಳಾಗಿರ್ಬೋದು, JP ನಗರದಲ್ಲಿರೋಂಥ ಮಠ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ, ಅದರಲ್ಲೂ ನನ್ನ ಪ್ರಕಾರ ಜಯನಗರ ಮಠದಲ್ಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಜಯನಗರ ಮಠದ್ದು ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೋಡಿ. ನೀವು ಅಲ್ಲಿ ನೀವು ಕೂಡ ಹೋಗಿ ನೀವು ಗಂಧಲೇಪನ ಮಾಡಿಸ್ಬೋದು. ಯಾಕಂದರೆ ಅವತ್ತಿನ ದಿನ ಗಂಧಲೇಪನ ಮಾಡಿಸೋದ್ರಿಂದ ಅಕ್ಷಯ ತೃತೀಯ ಇರೋದ್ರಿಂದ ಮನೆಗೆ ಆ ಗಂಧಲೇಪನ ಮಾಡಿದಂತಹ ಅರಿಶಿಣನ ಗಂಧನ ನಿಮಗೆ ಮನೆಗೆ ಕೊಡ್ತಾರೆ. ಆ ಅರಿಶಿಣನ ನೀವು ತಂದು ಯಾರು ಮದುವೆ ಆಗ್ತಾ ಇಲ್ಲ, ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಯಾರಿಗೆ ರಾಹು ದೋಷ ಇದೆ, ಯಾರಿಗೆ ಕುಜ ದೋಷಗಳಿದೆ, ಶನಿ ದೋಷಗಳಿದೆ ಅಂಥವರು ಆ ಗಂಧನ ನೀವು ತಗೊಂಡು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುದೋಷಗಳು ಹೋಗುತ್ತೆ. ಆಮೇಲೆ ರಾಹುಕೇತುಗಳ ದೋಷ ಹೋಗುತ್ತೆ. ಅಥವಾ ನಿಮ್ಮ ಜನ್ಮಾಂತರದಲ್ಲಿ ಮಾಡಿರೋಂಥ ಪಾಪಗಳು ಯಾವುದಾದ್ರೂ ಇದ್ದರೆ ಅದೆಲ್ಲ ಹೋಗಿ ನಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಕರ್ಮಗಳಿಂದ ನಿಂತೋಗಿರೋಂಥ ಶುಭ ಕಾರ್ಯಗಳೆಲ್ಲ ಅದೆಲ್ಲ ಮನೆಗೆ ಅದನ್ನು ಮಾಡಿಸಿದ ನಂತರ ನಮ್ಮ ಮನೆಗೆ ಶುಭ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಮಠಗಳಲ್ಲಿ ಈ ಸೇವೆನ ಪ್ರಾರಂಭ ಮಾಡಿರ್ತಾರೆ. ಅದರ ಉಪಯೋಗನ ಪಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಬಲವಂತವಾಗಿ ನೀವು ಮಾಡಿಸಿ ಅಂತ ಯಾರಿಗೂ ಹೇಳೋ ಅಧಿಕಾರ ನಮಗಿರೋದಿಲ್ಲ. ಬಟ್ ಈ ಥರ ವ್ಯವಸ್ಥೆನ ಮಾಡಿದರೆ ನೀವು ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ದಿನ ಇದನ್ನು ಮಾಡ್ತಾ
ಮಾಡ್ತಾರೆ. ಅವತ್ತಿನ ದಿನವೇ ಕೊಡೋದಿಲ್ಲ, ಅವತ್ತಿನ ದಿನ ಪೂರ್ತಿಯಾಗಿ ಬೃಂದಾವನಕ್ಕೆ, ಅದರಲ್ಲೂ ಮಂತ್ರಾಲಯದಲ್ಲಿರೋ ಬೃಂದಾವನಕ್ಕೆ ಪರಿಪೂರ್ಣವಾಗಿ ಗಂಧಲೇಪನ ಮಾಡಿರ್ತಾರೆ. ಆ ಗಂಧಲೇಪನನ ಅತ್ತ ಪೂಜೆ ಆದ ಬೆಳಗ್ಗೆಗೆ ನಿಮಗೆ ಆ ಲೇಪನನ ತೆಗೆದು ನಿಮಗೆ ರಿಜಿಸ್ಟ್ರು, ಅಕಸ್ಮಾತ್ ನೀವು ಮಂತ್ರಾಲಯದಲ್ಲಿ ಮಾಡಿಸಿದ್ರೆ ನಿಮ್ಮ ಅಡ್ರೆಸ್ಸು, ಫೋನ್ ನಂಬರು, ನಿಮ್ಮ ನಕ್ಷತ್ರ, ಗೋತ್ರ ಎಲ್ಲನೂ ನೀವು ಹೇಳಿದ್ರೆ ಅದು ನಿಮಗೆ ಕೊರಿಯರ್ ಮುಖಾಂತರ ಖಂಡಿತವಾಗ್ಲೂ ಕಳಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೆಂಗಳೂರು ಸುತ್ತಮುತ್ತ ಇರೋವಂಥವ್ರು ಜಯನಗರ ಮಠಗಳಿಗೆ ಹೋಗ್ಬೋದು, ನಿಮಗೆ ಯಾವ್ಯಾವ ಮಠಗಳು ಗೊತ್ತೋ ಅಲ್ಲೆಲ್ಲ ಹೋಗ್ಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸುತ್ತಮುತ್ತ ಯಾವುದೇ ಮಠ ಇರಲಿ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಪಡ್ಕೊಳ್ಳಿ. ನೋಡಿ, ನಾನು ಆ ಫೋಟೋ ಕೂಡ ಹಾಕಿದ್ದೀನಿ ಜಯನಗರದ್ದು, ಆ ಫೋನ್ ನಂಬರ್ ಕೂಡ ಇರುತ್ತೆ. ಅಲ್ಲಿ ಯಾವ ರೀತಿ ಸೇವೆ ಮಾಡಿಸ್ಬೋದು, ಎಷ್ಟು ಅಮೌಂಟು ಏನು ಅನ್ನೋದನ್ನ ನೀವೇ ಫೋನ್ ಮಾಡಿ ತಿಳ್ಕೊಬೋದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಗುರುಗಳ ಸೇವೆನ ನಾವು ಮಾಡಬೇಕಾಗುತ್ತೆ. ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತೆ ಅಂತ. ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದಾಗ ಗುರುಗಳ ಆಶೀರ್ವಾದ ತುಂಬ ಮುಖ್ಯ. ಅಕ್ಷಯ ತೃತೀಯ ದಿನ ನಾವು ಒಬ್ಬ ಗುರುವನ್ನ ನಾವು ಪೂಜೆ ಮಾಡಿ ಆ ನಂತರ ನಾವು ಮಹಾಲಕ್ಷ್ಮಿನ ವಿಷ್ಣು ಸಮೇತ ಆರಾಧನೆ ಮಾಡೋದ್ರಿಂದ ಅವತ್ತಿನ ದಿನ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಬರ್ತಾರೆ. ನಾನು ಅಕ್ಷಯ ತೃತೀಯಗೆ ಯಾವ ರೀತಿ ಪೂಜೆ ಮಾಡ್ಕೊಬೇಕು ಮತ್ತು ಯಾವ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಅವತ್ತಿನ ದಿನ ಯಾವ ನೈವೇದ್ಯ ಇಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ನಾನು ಈ ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ, ಫೋನ್ ನಂಬರ್ ಕೂಡ ಹಾಕಿದ್ದೀನಿ. ನಿಮಗೆ ನಿಜವಾಗ್ಲೂ ಮನಸ್ಸಲ್ಲಿ ನಾನು ಗಂಧಲೇಪನ ಮಾಡಿಸ್ಬೇಕು ಅನ್ನೋ ಅಭಿಲಾಷೆ ಇರೋರು ಖಂಡಿತವಾಗ್ಲೂ ಮಾಡಿಸಿ. ನಿಮ್ಮಲ್ಲಿ ಯಾವುದೇ ರೀತಿ ದೋಷಗಳಿದ್ದರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಆಗೋದಕ್ಕೆ ಇದೊಂದು ದಾರಿ ಮಾಡಿಕೊಡುತ್ತೆ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.